2023 ಜನವರಿನಲ್ಲಿ 5ನೇ ತಾರೀಕು ನಮ್ಮ ಮಿಸಸ್ಗೆ ಜ್ವರ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಒಂದೇ ಸಲ ಇವಳಿಗೆ ಟೈಫಾಯ್ಡ್, ಡೆಂಗು, ಫುಡ್ ಇನ್ಫೆಕ್ಷನ್ ಮತ್ತು ಬ್ಲಡ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಇವಳನ್ನ ಬದುಕೋದೇ ತುಂಬ ಕಷ್ಟ ಅಂತಂತ ಡಾಕ್ಟ್ರ್ ಹೇಳ್ಬಿಡ್ತಾರೆ. ಆವಾಗ ಇವಳು ಯೂಟ್ಯೂಬಲ್ಲಿ ಗ್ರೇಸ್ ಮಿನಿಸ್ಟ್ರ್ ಬಗ್ಗೆ ನೋಡ್ತಾ ಇರ್ತಾಳೆ, ಯಾವಾಗಲೂ ನೋಡ್ತಾ ಇರಬೇಕು. ಇದ್ಯಾಕೆ ಇದನ್ನು ನೋಡ್ತಾ ಇದೆ ಅಂತ ಕೇಳೋದಕ್ಕೆ, ನನ್ನ ಇಲ್ಲಿ ಕರ್ಕೊಂಡೋಗು, ನನಗೆ ವಾಸಿ ಆಗ್ಬೋದು, ನನಗೆ ಮನಸ್ಸು ಅನ್ನಿಸ್ತಾ ಇದೆ ಅಂತೆ. ಅಲ್ಲಿ ತನಕ ಯಾರು ಹೋಗ್ತಾರೆ, ಅದನ್ನೆಲ್ಲ ನೀನು ನಂಬ್ತೀಯಾ, ಸೊ ಅದೆಲ್ಲ ಸುಳ್ಳು ಇದ್ಬಿಡು ಅಂತಂತ ಹೇಳಿದೆ. ಇವಳು ತುಂಬ ಹಠ ಮಾಡಿ ಡಾಕ್ಟ್ರು 10 ದಿನ ಅಡ್ಮಿಟ್ ಆಗಿದ್ರು, ವಾಸಿ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಹಂಗೋ ಮೊದಲನೇ ದಿನ ಬಂದು ಇವರೆಲ್ಲ ಮುಂದೆ ಬಂದು ಎಲ್ಲರಿಗೂ ಅಪ್ಪ ಪ್ರವಾದನೆ ಹೇಳೋರು, ನಮ್ಗೆ ಹೇಳ್ತಾ ಇರಲಿಲ್ಲ. ನಾನು ಇದೆಲ್ಲ ಬಿಡು ಸುಳ್ಳು, ಅವ್ರು ಬೇಕಾದವ್ರಿಗೆ ಹೇಳ್ಕೊತಾರೆ ಅಂದ್ಬಿಟ್ಟು ಏನು ಯೋಚನೆ ಮಾಡಿ ಸುಮ್ಮನೆ ನಾನು ಪಾಡಗಿರ್ತೀವಿ. ಇವಳು ಇಲ್ಲಿ ಪ್ರೇಯರ್ ಮಾಡ್ತಿದ್ರು, ಅಳ್ತಿದ್ಲು. ಇಲ್ಲ ಅಪ್ಪ ಪ್ರೇಯರ್ ಮಾಡಿದಾಗೆಲ್ಲ ಅಷ್ಟು ದೂರ ಹೋಗಿ ಬೀಳ್ತಾಯಿದ್ರು. ನಾನು ಇದೆಲ್ಲ ಮಾಮೂಲಿ ಅವ್ರಿಗೆ ಗೊತ್ತಿರೋರ್ಗೆ ಹೇಳಿ ಮಾಡಿಸ್ತಿರ್ಬೇಕು ಅಂತಂತ ನನ್ನ ಜೀವನ ನಾನು ಕಣ್ಣೀರ್ಲಿ ಫುಲ್ಲು 1-2 ವರ್ಷ ಕೈ ತೊಳೆದ್ಬಿಟ್ಟು ಏನೂ ಇಲ್ಲ. ಇವತ್ತೊಂದು ದಿನ ನನಗೆ ನೆಮ್ಮದಿ, ನಂಬಿಕೆ ಮತ್ತು ಅಪ್ಪ ಅಮ್ಮ ಈ ಗ್ರೇಸ್ ಮಿನಿಸ್ಟ್ರಿ ನನಗೆ ಸಿಕ್ಕಿದ್ದಾರೆ. ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ನನ್ನ ಸ್ವಂತ ಅಪ್ಪ ಅಮ್ಮ ಅಣ್ಣ ತಮ್ಮದಿರಿದ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮ ನನಗೆ ಸಿಕ್ಕಿ, ಏನಾಗಲ್ಲ ಮಗನೇ, ನಿನಗೆ ಧೈರ್ಯವಾಗಿರು, ನಿನಗೊಂದು ಗಂಡು ಮಗು ಇದಕ್ಕೊಂದು ವರ್ಷಕ್ಕೆ ಜನನ ಆಯ್ತು ಅಂತ ಹೇಳಿದರು. ಇವತ್ತಿಗೆ ಮಗು ಇಲ್ಲಾಗಿದೆ. ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನೀನು ಯಾವುದಕ್ಕೂ ಭಯ ಪಡಬೇಡಪ್ಪ. ಪ್ರೇಯರ್ ಮಾಡ್ಕೊಂಡು ಸಿಲುವೆ ಮುಂದೆ ಹೋಗಿದ್ದೆ. ಅದೇ ಒಂದು ವಾರಕ್ಕೆ ಶನಿವಾರ ಬಂದು ಪ್ರೇಯರ್ ಮಾಡ್ಕೊಂಡು 1 ವಾರಕ್ಕೇ ಬೆಳಗಿನ ಜಾವ ಶನಿವಾರ 8:30ಕ್ಕೆ ನನ್ನ ಮಗು ಹುಟ್ಟಿತು, ಗಂಡು ಮಗು. ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆಯಿತು. 31ನೇ ತಾರೀಕು ಅಪ್ಪವರು ನನಗೆ ನೀನು ಹೊಟ್ಟೆ ಒಳಗಡೆ ನೋವು ಬರುತ್ತೆ ಅಂತಂದರು. ಬಂತು. ಆ ನೋವು ಬಂದಿದ ತಕ್ಷಣ ನೋವು ಸ್ಟಾರ್ಟ್ ಆಯಿತು ನನಗೆ. ಆ ನೋವು ಬಂದರೆ 3 ಫ್ಲೂಯಿಡು ಮತ್ತು 9 ಇಂಜೆಕ್ಷನ್ ಹಾಕ್ಸಿದ್ರೆ ಮಾತ್ರನೇ ಹೋಗೋದು ಆ ನೋವು, ಇಲ್ಲಾಂದರೆ ಹೋಗೋದಿಲ್ಲ ಅದು. ಆ ನೋವು ಅಪ್ಪ ನನಗೆ ಈ ನೋವು ಸ್ಟಾರ್ಟ್ ಆಗ್ತದೆ, ಇಲ್ಲೆಲ್ಲೋ ಹಾಸ್ಪಿಟ್ಲಿಲ್ಲ, ಏನಪ್ಪ ಮಾಡಲಿ ಅಂತೀನಿ. ಮಗನೇ ಪ್ರೇಯರ್ ಮಾಡಿ, ಇಲ್ಲಿ ನೋಡಿ ಇವಾಗ ಹೋಗುತ್ತೆ ನಿಂಗೆ ಹೊಟ್ಟೆ ನೋವು ಅಂತ ಹೇಳಿದ್ರು. ಒಳಗಡೆ ಹೊಟ್ಟೆ ನೋವು ಹೊಂಟೇ ಹೋಯ್ತು. ಅದಾದಮೇಲೆ ನಾನು ಮನೆಗೆ ಹೋಗಿ 1-2 ತಿಂಗಳಾಯಿತು. ಮತ್ತೆ ಹೊಟ್ಟೆ ನೋವು ಮತ್ತೆ ಬಂತು. ನನ್ನ ಮಿಸ್ಸಸ್ಗೆ ಹೇಳಿದೆ, ಅದೆಲ್ಲ ಹೋಗೋ ಟೈಮ್ಗೆ ಹೋಯ್ತು ಬಿಡು, ಅವ್ರು ಹೇಳಿದ ತಕ್ಷಣ ಹೊಂಟೋಯ್ತು ಅಂತ. ಅವಾಗಲೂ ಕೂಡ ನಾನು ಇವ್ರನ್ನ ಬಗ್ಗೆ ಒಂಥರ ನೆಗ್ಲೆಕ್ಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಆವಾಗ ನಾನು ಇದೇನಪ್ಪ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು, ಆಗ ಪ್ರೇಯರ್ ಆಯಿಲ್ ಅದಲ್ಲ ರೂಪ, ಅದನ್ನು ಹಾಕ್ಕೊಡು ಅಂತಂದು ಕೇಳಿದಾಗ ಪ್ರೇಯರ್ ಆಯಿಲ್ನ ಅವ್ರು ಹಾಕ್ಕೊಡ್ತಾಳೆ, ಹೊಟ್ಟೆ ನೋವು ನಿಂತೋಗುತ್ತೆ. ನಾನು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಇವಳಿಗೆ ಡೆಲಿವರಿ ಆಯಿತು. ಪಾಪು ಕರ್ಕೊಂಡು ನಾವು ಮನೆಗೆ ಹೋಗ್ತೀವಿ, ನಮ್ಮ ಅತ್ತೆ ಮನೆಗೆ. ಅಲ್ಲಿ ನನಗೆ ಹಿಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅರ್ಧ ರಾತ್ರಿ. ಇದೇನಪ್ಪ ಈಗ ಎಲ್ಲಪ್ಪ ಈ ಹಾಸ್ಪಿಟ್ಲಿಗೆ ಹೋಗೋದು, ಹಳ್ಳಿ ಕಾಡು, ಅಲ್ಲಿ ಆಸ್ಪತ್ರೆ ಏನಿಲ್ಲ. ನಾವು ಬರಬೇಕು ಅಂದ್ರೆ 30 ಕಿಲೋಮೀಟ್ರ್ ಆಸ್ಪತ್ರೆ ಬರಬೇಕು. ಆವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಮತ್ತು ಇವಳು ಹಂಗೆಲ್ಲ ಅನ್ಬೇಡ್ರಿ ನೀವು, ಅವ್ರನ್ನ ಅಷ್ಟೊಂದು ಇದ್ರಾಗ ಮಾತಾಡಬೇಡಿ, ನಂಬಿಕೆ ಬರ್ತಾಯಿಲ್ವ ನಿಮಗೆ, ಬಿಡು ಅದೆಲ್ಲ ಹೋಗೋ ಟೈಮಲ್ಲಿ ಹೋಗಿದೆ, ಅವ್ರು ಹೇಳಿದ ತಕ್ಷಣ ಹೋಗ್ಬಿಡುತ್ತೆ ಹಾಗೆ ಹೀಗೆ ಅಂತಂತ ನಾನು ಮತ್ತೆ ಅವ್ರನ್ನ ಇದು ಮಾಡ್ತೀನಿ. ಅವತ್ತಿನ ದಿನ ಇವಳು ಪ್ರೇಯರ್ ಆಯಿಲ್ಗೆ ಮತ್ತೆ ಅರ್ಧ ರಾತ್ರಿ ನಾನೇ ಕೇಳಿ ಆಯಿಲ್ ಹಾಕ್ಬಿಡು, ನಾನು ಹೊಟ್ಟೆ ನೋವು ನೋಡ್ತೀನಿ ಅಂತಂತ ಅದು ಅನುಮಾನದಲ್ಲಿ ಕೇಳಿದೆ. ಅದು ಕುಡಿದ ತಕ್ಷಣ ಹೋಗ್ಬಿಡ್ತು ಹೊಟ್ಟೆ ನೋವು. ಹೋಗಿ ಇವತ್ತು ನೋಡಿ ನಂಗೆ ಆ ಹೊಟ್ಟೆ ನೋವೇ ಬರ್ತಾಯಿಲ್ಲ. ನಾನು ಇವಾಗ ಆರಾಮಾಗಿದ್ದೀನಿ. ಆ ನೋವು ಬಂದಾಗ ನನಗೆ ಅಪ್ಪ ಅಮ್ಮ, ನಾನೇ ಹೋಗಿ ಅಡ್ಮಿಟ್ ಆಗ್ತಿದ್ದೆ ಹಾಸ್ಪಿಟ್ಲಿಗೆ. ಯಾರೂ ಕೂಡ ನನ್ನ ₹1 ಕೊಟ್ಟು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಮಾಡಿಸ್ತೀನಿಲ್ಲ. ನನ್ನ ದುಡ್ಡಲ್ಲೇ ಬಂದು ನಾನೇ ಮನೆಗೆ ಹೋಗಿ ಡಿಸ್ಚಾರ್ಜ್ ಆಗೋ ಥರ ಇತ್ತು. ಇವತ್ತು ಆ ಹಾಸ್ಪಿಟ್ಲನ್ನೇ ಮರ್ತ್ಬಿಟ್ಟಿದ್ದೀನಿ ಈ ಪ್ರೇಯರ್ ಆಯಿಲ್. ಆ ಪ್ರೇಯರ್ ಆಯಿಲಿಂದ ತುಂಬಾ ಅಲ್ಲಿ ಅಪ್ಪ ಅಮ್ಮ ಮತ್ತು ದೇವರು ಕೊಟ್ಟಿರೋ ಆಶೀರ್ವಾದ ಆಯಿಲಲ್ಲಿ ತುಂಬ ಇದೆ. ಅದನ್ನು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಉದಾಹರಣೆ ನಾನೇ. ಏಕೆಂದರೆ ಆ ನೋವು ನನಗೆ ಒಂದು ಸತತವಾಗಿ 6-7 ವರ್ಷದಿಂದ ಬರ್ತಾಯಿತ್ತು. ಇವಾಗ ಆ ನೋವಿಲ್ಲ. ನಾನು ಆ ನೋವಿಂದ ಇದಾಗಿದ್ದೀನಿ. 2014 ನನಗೆ PC ಹೊಡೀತು. ಒನ್ ಟೈಮ್ ಏನಾದರೂ ಪೀರಿಯಡ್ ಆಯಿತು ಅಂತಂದರೆ 1 ಮಂತು 2 ತಿಂಗಳ ತನಕ ಬ್ಲೀಡಿಂಗ್ ಆಗ್ತಿತ್ತು. ಬ್ಲೀಡಿಂಗ್ ಅಂದರೆ ಸ್ವಲ್ಪ ಆಗ್ತಿರಲಿಲ್ಲ, ಇಷ್ಟು ದಪ್ಪ ಕ್ಲಾಟ್ಸೇ ಆಗ್ತಿತ್ತು. ನನಗೆ ನೀರು ಥರ ತೊಡ್ತಾ ಇರ್ತಿತ್ತು ಯಾವಾಗಲೂ ನನಗೆ. ಆ ಪೀರಿಯಡ್ ಆಯಿತು ಅಂದರೆ ಸಾಕು, ನಮ್ಮ ಊರಲ್ಲಿ ಅಕ್ಕಪಕ್ಕ ಊರವ್ರಿಗೆಲ್ಲರಿಗೂ ಗೊತ್ತಿತ್ತು ನನಗೆ ಈ ಥರ ಪ್ರಾಬ್ಲಮ್ಸ್ ಅಂತ. 2014 ಹಿಡಿದು ನಾನು ಇವ್ರ ಮದುವೆ ಆಗೋ ತನಕ ಮೆಡಿಷನ್ ತೊಗೊಂಡಿದ್ದೀನಿ. ಇವ್ರ ಮದುವೆ ಆದಮೇಲೆ ಮೆಡಿಷನ್ ತೊಗೊಂಡಿದ್ದೀನಿ. ಹೋಗೇ ಇರಲಿಲ್ಲ ನನಗೆ PC ಹೊಡಿ. ಇಲ್ಲಿಗೆ ಬಂದು ಅಮ್ಮವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದ್ಮೇಲೆ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸ್ತೀನಿ. ನೆಕ್ಸ್ಟ್ ವೀಕ್ ನನಗೆ PC ಹೊಡಿಯಿಲ್ಲ. PC ಹೊಡಿಯಿಂದಲೇ ನನಗೆ ಮಗು ಆಗ್ತಾ ಇರಲಿಲ್ಲ. ನನ್ನ ಅಮ್ಮವ್ರಿಗೆ ನನಗೆ ಭಯ ಆಗ್ತಿತ್ತು, ಎಲ್ಲಿ ನಮ್ಮ ಹಸ್ಬೆಂಡು ಅವ್ರ ಮನೆ ಕಡೆಯವರು ಮತ್ತು ಆ ಹುಡುಗಿ ಎಲ್ಲ ನಮ್ಮ ಹಸ್ಬೆಂಡ್ನ ದೂರ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿತ್ತು. ಬೇಗ ಮಗು ಆಗಲಿ ಅಂತ ನಾನು ಪ್ರೇಯರ್ ಮಾಡ್ಕೊತಾ ಇದ್ದೆ. ಅಮ್ಮವ್ರ ಹತ್ರ ಬಂದು ಕೇಳಿದೆ, ಅಮ್ಮ ನನಗೆ ಮಗು ಬೇಕಮ್ಮ ಅಂತ. ತುಂಬ ತಡೆ ಇದೆಯಮ್ಮ ನಿನಗೆ, ಪ್ರೇಯರ್ ಮಾಡು ಆಗುತ್ತೆ ಅಂತ ಹೇಳಿದ್ರು.
ಪ್ರೇಯರ್ ಮಾಡಿಸ್ಕೊಂಡು ಹೋದೆ. ನಾನು ಇನ್ನೂ ಕನ್ಸೀವೇ ಆಗಿಲ್ಲ. ಆವಾಗಲೇ ಅಮ್ಮವ್ರು ಹೇಳಿದ್ರು ನಿಂಗೆ ಗಂಡು ಮಗುನೇ ಆಗುತ್ತೆ ಅಂತ. ನನಗೆ ಗಂಡು ಮಗುನೇ ಆಗಿದೆ. ಪ್ರೆಗ್ನೆಂಟ್ ಆದಮೇಲೆ 4.25 ತಿಂಗಳಿರಬೇಕಿದ್ರೆ ನನಗೆ ಪ್ಲೆಸೆಂಟಾಗಿ ಕೆಳಗಡೆ ಬಂದುಬಿಟ್ಟು ಫುಲ್ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೈಸೂರು ಹಾಸ್ಪಿಟಲ್ಗೆ ಬಂದ್ವಿ. ಡಾಕ್ಟ್ರ್ ಹೇಳಿದ್ರು ಪ್ಲೆಸೆಂಟ ಮೇಲ್ಗಡೆ ಹೋಗೋದಕ್ಕೆ ನಿಂಗೆ ಯಾವ ಮೆಡಿಷನು ಇಲ್ಲ, ಅದೇನಿದ್ರು ದೇವರೇ ನಿನಗೆ ಮೇಲ್ಗಡೆ ಕಳಿಸ್ಬೇಕು. ಕೆಳಗಡೆ ಇದೆ, ಕೆಳಗಡೆ ಆಗೋಯ್ತು ಅಂತಂದರೆ ನಿನಗೆ ಅಬೋಷನ್ ಆಗಿಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. 8 ತಿಂಗಳ ತನಕನೂ ನೀನು ಬೆಡ್ ರೆಸ್ಟ್ ಮಾಡಬೇಕು. 8 ತಿಂಗಳಾದಮೇಲೆ ಸಿಜೇರಿಯನ್ ಮಾಡಿಬಿಟ್ಟು ನಿನಗೆ ಮಗು ತೆಗಿತೀವಿ ಅಂತ ಹೇಳಿದರು. ಅಮ್ಮವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ ಮತ್ತು ಅಪ್ಪವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ. ಪ್ಲೆಸೆಂಟ್ ಮೇಲ್ಗಡೆ 15 ದಿನದ ಒಳಗಡೆ ಹೊಟ್ಟೋಗ್ಬಿಡ್ತು ನನಗೆ. 15 ದಿನದಿಂದ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಅವರು ನಿಮಗೆ ಸಿಜರಿನೇ ಆಗೋದು, ನಾರ್ಮಲ್ ಆಗೋದೇ ಇಲ್ಲ ಅಂತ ಬರ್ದುಕೊಟ್ಬಿಟ್ಟಿದ್ರು. ನಾನು ಪ್ರೆಗ್ನೆಂಟ್ ಆದಾಗ್ಲಿಂದನೂ ನನಗೆ ಸಿಜರಿನೇ ಆಗೋದು, ನಾರ್ಮಲ್ ಆಗೋದಕ್ಕೆ ನನಗೆ ಶಕ್ತಿ ಇಲ್ಲ, ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅಂತಿದೆ. ಅಮ್ಮವ್ರ ಹತ್ರ ಪ್ರತಿ ಸ್ಕ್ಯಾನ್ಗೂ ನಾನು ಪ್ರೇಯರ್ ಮಾಡಿಸ್ಕೊತಾ ಇದ್ದೆ. ಪ್ರೇಯರ್ ಮಾಡಿಸ್ಕೊಂಡಾಗ ಅಮ್ಮವ್ರು ಯಾವಾಗಲೂ ನಾರ್ಮಲ್ ಆಗಲಿ ಅಂತಿದ್ರು. ನಾನು ಅಂದ್ಕೋತಿದ್ದೆ ಅಮ್ಮವ್ರು ಯಾಕೆ ನಂಗೆ ನಾರ್ಮಲ್ ಆಗಲಿ ಅಂತಾರೆ, ನಂಗೆ ಸಿಜರಿಯನ್ ಆದರೆ ನೋವಿರಲ್ಲ ಅಂತ ಅಂದ್ಕೋತಿದ್ದೆ. ಆದರೆ ನೋವಿಲ್ಲದೇ ಇರೋ ರೀತಿಯೇ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ನಾನು ಸ್ಟಾರ್ಟಿಂಗ್ ಅಮ್ಮವ್ರ ಹತ್ರ ಹೋಗ್ತಿರ್ಲಿಲ್ಲ. ಅಮ್ಮವ್ರ ಹತ್ರ ಪವರ್ ಇಲ್ಲ, ಅಪ್ಪವ್ರ ಹತ್ರ ಮಾತ್ರ ಪವರ್ ಇರೋದು ಅಂತ. ಆದರೆ ನನಗೆ 100ಕ್ಕೆ 90% ಅಮ್ಮವ್ರ ಪ್ರೇಯರಿಂದನೇ ನನಗೆ ಎಲ್ಲ ಸಾಲ್ವ್ ಆಗಿರೋದು. ತುಂಬ ನನಗೆ ಮುಖಕ್ಕೆಲ್ಲ ಉಗ್ತಾರೆ. ಚಾಡಿ ಹೇಳ್ಬೇಡ ಬಿಡು, ಚೆನ್ನಾಗಾಗೋರಲ್ಲ. ಚಪ್ಪಲಿಲೆಲ್ಲ ಓದ್ತವ್ರೆ. ಆದರೆ ಇವತ್ತು ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನನ್ನ ಚಪ್ಪಲಿ ತೊಳೆದು ನನ್ನ ಕಾಲ್ಗೆ ಹಾಕ್ತಾರೆ. ಪ್ರತಿಯೊಂದು ಮನೆ ಕೆಲಸನೂ ಅವರೇ ಮಾಡ್ತಾರೆ. ನನ್ನ ಕೈಲಿ ಏನು ಕೆಲಸನೂ ಮಾಡಿಸ್ತಾ ಇಲ್ಲ. ನಾನು ಕೇಳಿದವ್ರು ಏನೂ ಮಾಡ್ತಾನೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ನನ್ನ ಗ್ರೇಸ್ ಮಿನಿಸ್ಟ್ರಿ ಕುಟುಂಬಕ್ಕೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇವತ್ತಿನ ದಿನ ನನ್ನ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ನನ್ನ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಆದರೆ ನನಗೆ ಕುಟುಂಬ ಅಂತ ಯಾವುದೂ ಇರಲಿಲ್ಲ. ಇವತ್ತು ಈ ಗ್ರೇಸ್ ಮಿನಿಸ್ಟ್ರಿ ಕುಟುಂಬಕ್ಕೆ ಸೇರ್ಕೊಂಡಿದ್ದೀನಿ ನಾನು. ಅಪ್ಪ ಅಮ್ಮ ನನಗೆ ಸಿಕ್ಕಿರೋದು ಒಂದು ದೊಡ್ಡ ಭಾಗ್ಯ. ಇದೇ 2023 ಜನವರಿನಲ್ಲಿ 5ನೇ ತಾರೀಕು ನಮ್ಮ ಮಿಸಸ್ಗೆ ಜ್ವರ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ಒಂದೇ ಸಲ ಇವಳಿಗೆ ಟೈಫಾಯ್ಡ್, ಡೆಂಗು, ಫುಡ್ ಇನ್ಫೆಕ್ಷನ್ ಮತ್ತು ಬ್ಲಡ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಇವಳನ್ನ ಬದುಕೋದೇ ತುಂಬ ಕಷ್ಟ ಅಂತಂತ ಡಾಕ್ಟ್ರ್ ಹೇಳ್ಬಿಡ್ತಾರೆ. ಆವಾಗ ಇವಳು ಯೂಟ್ಯೂಬಲ್ಲಿ ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ನೋಡ್ತಾ ಇರ್ತಾಳೆ, ಯಾವಾಗಲೂ ನೋಡ್ತಾ ಇರಬೇಕು. ಇದ್ಯಾಕೆ ಇದನ್ನು ನೋಡ್ತಾ ಇದೆ ಅಂತ ಕೇಳೋದಕ್ಕೆ ನನ್ನ ಇಲ್ಲಿ ಕರ್ಕೊಂಡೋಗು, ನನಗೆ ವಾಸಿ ಆಗ್ಬೋದು, ನನಗೆ ಮನಸ್ಸು ಅನ್ನಿಸ್ತಾ ಇದೆ ಅಂತ. ಅಲ್ಲಿ ತನಕ ಯಾರು ಹೋಗ್ತಾರೆ ಅದನ್ನೆಲ್ಲ ನೀನು ನಂಬ್ತೀಯಾ, ಸೊ ಅದೆಲ್ಲ ಸುಳ್ಳು, ಸುಮ್ಮನೆ ಇದ್ಬಿಡು ಅಂತಂತ ಹೇಳಿದೆ. ಇವಳು ತುಂಬ ಹಠ ಮಾಡಿ ಡಾಕ್ಟ್ರು 10 ದಿನ ಅಡ್ಮಿಟ್ ಆಗಿದ್ರು ವಾಸಿ ಆಗೋಲ್ಲ ಅಂತ ಹೇಳ್ತಾಯಿದ್ರು. ಆಗ ಇವಳು ನಾನು ಅಲ್ಲಿ ಕರ್ಕೊಂಡೋಗಿ ವಾಸಿ ಆಗುತ್ತೆ ಅಂತ ಹೇಳಿದಾಗ ಒಂದು ದಿನ ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದು, ಆವಾಗ ನಾವು ಬಾಡಿಗೆ ಮನೇಲಿದ್ದಿದ್ದು, ನಮಗೆ ಯಾವುದೇ ಮಗು ಯಾವುದೇ ಥರ ಸಂತಾನ ಇರಲಿಲ್ಲ. ನಾವು ಒಂದಿನ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ. ಇವಳು ದಿನ ಅಳ್ತಿದ್ಲು, ಯಾವಾಗಲೂ ನಾನು ಅಲ್ಲಿಗೆ ಹೋಗ್ಬೇಕು ಕರ್ಕೊಂಡು ಹೋಗು ಅಂತಂತ. ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಬೇಡ, ಹೋಗೋದು ಬೇಡ, ಅಲ್ಲಿಗೆ ಏನಾಗಲ್ಲ, ಅಷ್ಟು ದೂರಕ್ಕೆ ಯಾರು ಹೋಗ್ತಾರೆ, ಇಲ್ಲಿಂದ 300 ಕಿಲೋಮೀಟ್ರ್ ಇದೆ, ಯಾರು ಹೋಗೋದು ಅಲ್ಲಿ ತನಕ ಅಂತಂದ. ಆಯಿತು ಅಂದ್ಬಿಟ್ಟು ಒಂದು ದಿನ ಹಂಗೂ ಇವಳಿಗೆ ಒಂದು ಅಳು ನೋಡದೆ ಕರ್ಕೊಬರೋಕ್ಕೆ ನಾನು ಇದು ಬಂದೆ. ಇದು ಜಾಗ ಗೊತ್ತಾಗದೆ ನಾವು ಮೆಜೆಸ್ಟಿಕಲ್ಲಿ ಒಂದು ದಿನ ರಾತ್ರಿ ಅಲ್ಲೇ ಮಲಗಿದ್ದೀವಿ ಗೊತ್ತಾಗದೆ. ಅದೇ ರಾತ್ರಿ ನಾವು ತುಂಬ ಚಳಿ, ಇವಳಿಗೆ ಬೇರೆ ಹುಷಾರಿಲ್ಲ, ಜ್ವರ ಇನ್ನೂ ಜಾಸ್ತಿ ಆಗ್ತಾಯಿದೆ. ಮೆಜೆಸ್ಟಿಕಲ್ಲಿ ಒಂದು ದಿನ ಮಲಗಿ ಅದೇ ಮಾರನೇ ದಿನಕ್ಕೆ ನಮಗೆ ಬಸ್ಸು ಸಿಕ್ಕದೆ
ಮಧ್ಯರಾತ್ರಿ ಇದು ಕೊನೆ ಬಸ್ ಇಲ್ಲಿಗೆ 10-10:30 ರಾತ್ರಿಗೆ ಆ ಬಸ್ಸಲ್ಲಿ ಅವ್ರ ಬಸ್ ಡ್ರೈವರು ನಾವು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕೊನೆಯದಾಗಿ ಅವರು ಬೂದಿಗೆರೆಯಲ್ಲಿ ತಂದು ನಿಲ್ಲಿಸ್ಬಿಟ್ರು. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದು ಫೋನ್ ಟಾರ್ಚ್ ಹಾಕೊಂಡು ಇದ್ರ ಸುತ್ತ ಹುಡಿಕೊಂಡು ಬರ್ಬೇಕ್ರಿ. ಈ ಬಿಲ್ಡಿಂಗು ಹಿಂದ್ಗಡೆ ಬ್ಯಾಕ್ ಸೈಡು ಒಂದು ಶಿಲ್ಬೆ ಇದೆಯಲ್ಲ, ಅದು ಕಾಣಿದ ತಕ್ಷಣ ಇಲ್ಲಿದೆ ಬಾ ಅಂತ ಕರ್ಕೊಂಡು ಬಂದು ನಾನು ಹಂಗೋ ಮೊದಲನೇ ದಿನ ಬಂದು ಇವರೆಲ್ಲ ಮುಂದೆ ಬಂದು ಎಲ್ಲರಿಗೂ ಅಪ್ಪ ಪ್ರವಾದನೆ ಹೇಳೋರು. ನಮ್ಗೆ ಹೇಳ್ತಾ ಇರಲಿಲ್ಲ. ನಾನು ಇದೆಲ್ಲ ಬಿಡು ಸುಳ್ಳು, ಅವ್ರು ಬೇಕಾದವ್ರಿಗೆ ಹೇಳ್ಕೊತಾರೆ ಅಂದ್ಬಿಟ್ಟು ಏನು ಯೋಚನೆ ಮಾಡಿ ಸುಮ್ಮನೆ ಹಿಂದೆ ಸುಮ್ಮನೆ ನಾನು ಪಾಡಿಗಿರ್ತೀವಿ. ಇವಳು ಇಲ್ಲಿ ಪ್ರೇಯರ್ ಮಾಡ್ತಿದ್ರು, ಅಳ್ತಿದ್ಲು. ಇಲ್ಲ ಅಕ್ಕಬದ್ದು ಅಪ್ಪ ಪ್ರೇಯರ್ ಮಾಡಿದಾಗೆಲ್ಲ ಅಷ್ಟು ದೂರ ಹೋಗಿ ಬೀಳ್ತಾಯಿದ್ರು. ನಾನು ಇದೆಲ್ಲ ಮಾಮೂಲಿ ಅವ್ರಿಗೆ ಗೊತ್ತಿರೋರ್ಗೆ ಹೇಳಿ ಹೇಳಿ ಮಾಡಿಸ್ತಿರ್ಬೇಕು ಅಂತಂತ ನಾನು ಅದನ್ನೆಲ್ಲ ನಾನು ಸುಳ್ಳು ಅಂದ್ಕೊಂಡು ಒಂದಿನ ದೀಪು ಸಿಸ್ಟ್ರ ಜೊತೆನೇ ಅವತ್ತು ಮುಗಿಸ್ಕೊಂಡು ನಾನು ವಾಪಸ್ಸು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಅವ್ರ ತಂಗಿನ ಪರಿಚಯ ಮಾಡಿಸ್ಕೊಡ್ರು. ಈ ಥರ ನನ್ನ ತಂಗಿ ಅಂತಂದ ರೋಹಿಣಿ ಅಂತಂತ ಬರ್ತಾರೆ ಅಂತ. ಅವರು ನಮ್ಮ ಜೊತೆಗೆ ಅವ್ರಿಗೆ ಗೊತ್ತಿಲ್ಲ, ಮೆಜೆಸ್ಟಿಕಲ್ಲಿ ನಮ್ಮ ಜೊತೆನೇ ಇದ್ದಾರೆ, ಬಸ್ಸಲ್ಲಿ ಸಿಕ್ಕಿದ್ರು. ಅಲ್ಲಿ ಅವರೇ ನನಗೆ ಮೊದಲನೇದಾಗಿ ಇದ್ರ ಬಗ್ಗೆ ತಿಳಿಸಿ ಹೇಳ್ಕೊಟ್ಟವರು. ನೀನು ಇಲ್ಲಿಗೆ ಬಾ, ನಿನ್ನ ಕಷ್ಟ, ನಿನ್ನ ನೋವು, ನಿನ್ನ ನೆಮ್ಮದಿ ಏನೇನು ಕಳ್ಕೊಂಡಿದ್ದೀವಿ ಅದೆಲ್ಲ ಒಂದಲ್ಲ ಒಂದಿನ ಸಿಗುತ್ತೆ. ನೀನು ಬರಲೇಬೇಕು ಇಲ್ಲಿಗೆ. ನೀನು ಬರದೇ ಹೋದ್ರೆ ನಿನ್ನ ಜೀವನ ಹೇಳೋಕ್ಕಾಗಲ್ಲ, ನೀನೇ ಹಾಳು ಮಾಡ್ಕೊತೀಯ ಅಂತಂದು ಹೇಳಿದಾಗ ಸರಿ ಆಯ್ತಮ್ಮ ಬರ್ತೀನಿ ಅಂದ್ಬಿಟ್ಟು ನಾನು 2ನೇ ವಾರ 4ನೇ ವಾರ ತನಕ ಬಂದೆ. ಫೈನಾನ್ಸ್ ಮಾಡ್ತಿದ್ದೆ ನಾನು. ಇಲ್ಲ ನಾನು ಗ್ರೇಸ್ ಮಿನಿಸ್ಟ್ರಿಗೆ ಹೋಗಲೇಬೇಕು, ನೀವು ಕರ್ಕೊಂಡು ಹೋಗ್ಬೇಕಾಗಿ ಅಲ್ಲಿ ಹೋಗ್ಬೇಡ, ಏನಕ್ಕೆ 2 ವಾರ ಆಯ್ತಲ್ಲ ಹೋಗಿದ್ದಿಲ್ಲ, ಒಂದ್ಸಲಿ ಸಾಕು ಇನ್ನು ಹೋಗೋದು ಬೇಡ ಅಲ್ಲಿಗೆ ಅಂತ ಹೇಳಿದೆ. ಆಗ ಇಲ್ಲ ನಾನು ಅಲ್ಲಿಗೆ ಹೋಗಲೇಬೇಕು ಹಾಗೆ ಈಗ ಅಂತ ಹೇಳಿದ್ಮೇಲೆ ಸರಿ ಆಯಿತು ಹೋಗು ಅಂತಂದ್ರೆ ನಾನು 4 ವಾರ ಮಾತ್ರ ಬಂದೆ. ಆಮೇಲೆ ನಾನು ಬರಲಿಲ್ಲ. ನನ್ನ ಜೀವನ ನಾನು ಕಣ್ಣೀರ್ಲಿ ಫುಲ್ಲು 1-2 ವರ್ಷ ಕೈ ತೊಳೆದ್ಬಿಟ್ಟು ಏನೂ ಇಲ್ಲ. ಇವತ್ತೊಂದು ದಿನ ನನಗೆ ನೆಮ್ಮದಿ, ನಂಬಿಕೆ ಮತ್ತು ಅಪ್ಪ ಅಮ್ಮ ಈ ಗ್ರೇಸ್ ಮಿನಿಸ್ಟ್ರಿ ನನಗೆ ಸಿಕ್ಕಿದ್ದಾರೆ. ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ನನ್ನ ಸ್ವಂತ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಇದ್ದರೂ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮ ನನಗೆ ಸಿಕ್ಕಿ ಏನಾಗಲ್ಲ ಮಗನೇ, ನಿನಗೆ ಧೈರ್ಯವಾಗಿರು, ನಿನಗೊಂದು ಗಂಡು ಮಗು ಇದಕ್ಕೊಂದು ವರ್ಷಕ್ಕೆ ಜನನ ಆಯ್ತು ಅಂತ ಹೇಳಿದರು. ಇವತ್ತಿಗೆ ಮಗು ಇಲ್ಲಾಗಿದೆ. ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನೀನು ಯಾವುದಕ್ಕೂ ಭಯ ಪಡಬೇಡಪ್ಪ, ಬಂದು ನೀನು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. 7 ಮೂಟೆ ಅಕ್ಕಿ ಮಾತ್ರ ನನ್ನ ಕೈಲಿ ನೀನು ದಾನವಾಗಿ ಕೊಡ್ತೀನಿ. ಪ್ರೇಯರ್ ಮಾಡ್ಕೊಂಡು ಸಿಲುಬೆ ಮುಂದೆ ಹೋಗಿದ್ದೆ. ಅದೇ 1 ವಾರಕ್ಕೆ ಶನಿವಾರ ಬಂದು ಪ್ರೇಯರ್ ಮಾಡ್ಕೊಂಡು 1 ವಾರಕ್ಕೇ ಬೆಳಗಿನ ಜಾವ ಶನಿವಾರ 8:30ಕ್ಕೆ ನನ್ನ ಮಗು ಹುಟ್ಟಿತು, ಗಂಡು ಮಗು. ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆಯಿತು. ಇವತ್ತು ನಾವು ಈ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಾವು ಸಂತೋಷನ ಕಂಡ್ಕೊಂಡಿದ್ದೀನಿ. 31ನೇ ತಾರೀಕು ನಾನು ಇಲ್ಲಿ ಮಧ್ಯಾಹ್ನ ಪ್ರವಾದ ಎಲ್ಲ ಪ್ರೇಯರ್ ಎಲ್ಲ ಮುಗೀತು. ಕೆಳಗಡೆ ವಾಶ್ರೂಮ್ಗೆ ಹೋಯ್ತು ಬಂದೆ. ನಾನು ಬಂದ ತಕ್ಷಣ ಅಪ್ಪವರು ಪ್ರವಾದಿ ಹೇಳ್ತಾಯಿದ್ರು. ನೋಡಿಬಿಟ್ಟು ನನ್ನ ಬಾ ಮಗು ಇಲ್ಲಿ ಅಂತ ಕರೆದ್ರು. ಬಂದೆ. ಅಪ್ಪ ನೀನು ಒಂದು ಹುಡುಗಿಯಿಂದ ದೂರ ಇರಬೇಕು, ಇಲ್ಲ ಅಂತಂದರೆ ನೀನು ಅವಳಿಂದ ಜೈಲಿಗೆ ಹೋಗೋ ಅಂಥ ಸಂದರ್ಭ ಬರುತ್ತೆ. ನೀನು ಅವಳನ್ನ ಇನ್ನೊಂದು ಸಲ ಅವಳ ಮುಖನ ನೋಡಿ ನೀನು ಅವಳ ಜೊತೆ ಹೋದರೆ ಮಾತ್ರ ನಿನ್ನ ಜೀವನ ಮುಗೀತು ಅಂತ ಅಲ್ಲಿಗೆ ಹೇಳ್ತಾರೆ. ಡಿಸೆಂಬರ್ 31ನೇ ತಾರೀಕು ಆ ಶಿಲುಬೆ ಹತ್ರ ನಿಂತಿರ್ತೀನಿ. ಅವಳು ಏನು ಅಂತ ನನಗೆ ವಾಟ್ಸಪ್ಪಲ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ಒಂದೊಂದು ಆಗಿ ಬರುತ್ತೆ. ನಾನು ಅದನ್ನ ಇಲ್ಲಿ ಯಾರಿಗೂ ಹೇಳಲ್ಲ, ನಮ್ಮ ಮಿಸ್ಸಸ್ಗೂ ಹೇಳಲ್ಲ. ಹಂಗೆ ನೋಡಿಬಿಟ್ಟು ಅದನ್ನು ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡ್ತೀನಿ. 31ನೇ ತಾರೀಕು ಅಪ್ಪವರು ನನಗೆ ನೀನು ಹೊಟ್ಟೊಳಗಡೆ ನೋವು ಬರುತ್ತೆ ಅಂತವ್ರು. ಬಂತು. ಆ ನೋವು ಬಂದ ತಕ್ಷಣ ನೋವು ಸ್ಟಾರ್ಟ್ ಆಯಿತು ನನಗೆ. ಆ ನೋವು ಬಂದರೆ 3 ಫ್ಲೂಯಿಡು ಮತ್ತು 9 ಇಂಜೆಕ್ಷನ್ ಹಾಕ್ಸಿದ್ರೆ ಮಾತ್ರನೇ ಹೋಗೋದು ಆ ನೋವು, ಇಲ್ಲಾಂದರೆ ಹೋಗೋದಿಲ್ಲ ಅದು. ಆ ನೋವು ಅಪ್ಪ ನನಗೆ ಈ ನೋವು ಸ್ಟಾರ್ಟ್ ಆಗ್ತದೆ, ಇಲ್ಲೆಲ್ಲೋ ಹಾಸ್ಪಿಟ್ಲಿಲ್ಲ, ಏನಪ್ಪ ಮಾಡಲಿ ಅಂತಂದು. ಮಗನೇ ಪ್ರೇಯರ್ ಮಾಡಿ ಇಲ್ಲಿ ನೋಡಿ ಇವಾಗ ಹೋಗುತ್ತೆ ನಿಂಗೆ ಹೊಟ್ಟೆ ನೋವು ಅಂತ ಹೇಳಿದ್ರು. ಒಳಗಡೆ ಹೊಟ್ಟೆ ನೋವು ಹೊಂಟೇ ಹೋಯ್ತು. ಅದಾದಮೇಲೆ ನಾನು ಮನೆಗೆ ಹೋಗಿ 1-2 ತಿಂಗಳಾಯಿತು. ಮತ್ತೆ ಹೊಟ್ಟೆ ನೋವು ಮತ್ತೆ ಬಂತು. ನನ್ನ ಮಿಸ್ಸಸ್ಗೆ ಹೇಳಿದೆ, ಅದೆಲ್ಲ ಹೋಗೋ ಟೈಮ್ಗೆ ಹೋಯ್ತು ಬಿಡು, ಅವ್ರು ಹೇಳಿದ ತಕ್ಷಣ ಹೊಂಟೋಯ್ತು ಅಂತ. ಅವಾಗಲೂ ಕೂಡ ನಾನು ಇವ್ರನ್ನ ಬಗ್ಗೆ ಒಂಥರ ನೆಗ್ಲೆಕ್ಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಆವಾಗ ನಾನು ಇದೇನಪ್ಪ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ಆಗ ಪ್ರೇಯರ್ ಆಯಿಲ್ ಅದಲ್ಲ ರೂಪ ಅದನ್ನು ಹಾಕೊಡು ಅಂತಂದು ಕೇಳಿದಾಗ ಆ ಪ್ರೇಯರ್ ಆಯಿಲ್ನ ಅವ್ರು ಹಾಕೊಡ್ತಾಳೆ, ಹೊಟ್ಟೆ ನೋವು ನಿಂತೋಗುತ್ತೆ. ನಾನು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಇವಳಿಗೆ ಡೆಲಿವರಿ ಆಯಿತು. ಪಾಪು ಕರ್ಕೊಂಡು ನಾವು ಮನೆಗೆ ಹೋಗ್ತೀವಿ, ನಮ್ಮ ಅತ್ತೆ ಮನೆಗೆ. ಅಲ್ಲಿ ನನಗೆ ಹಿಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅರ್ಧ ರಾತ್ರಿ. ಇದೇನಪ್ಪ ಈಗ ಎಲ್ಲಪ್ಪ ಈ ಹಾಸ್ಪಿಟ್ಲಿಗೆ ಹೋಗೋದು, ಹಳ್ಳಿ ಕಾಡು, ಅಲ್ಲಿ ಆಸ್ಪತ್ರೆ ಏನಿಲ್ಲ. ನಾವು ಬರಬೇಕು ಅಂದ್ರೆ 30 ಕಿಲೋಮೀಟ್ರ್ ಆಸ್ಪತ್ರೆ ಬರಬೇಕು. ಆವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಮತ್ತು ಇವಳು ಹಂಗೆಲ್ಲ ಅನ್ಬೇಡ್ರಿ ನೀವು, ಅವ್ರನ್ನ ಅಷ್ಟೊಂದು ಇದ್ರಾಗ ಮಾತಾಡಬೇಡಿ, ನಂಬಿಕೆ ಬರ್ತಾಯಿಲ್ವ ನಿಮ್ಗೆ, ಬಿಡು ಅದೆಲ್ಲ ಹೋಗೋ ಟೈಮಲ್ಲಿ ಹೋಗಿದೆ, ಅವ್ರು ಹೇಳಿದ ತಕ್ಷಣ ಹೋಗ್ಬಿಡುತ್ತಾ ಹಾಗೆ ಹೀಗೆ ಅಂತಂತ ನಾನು ಮತ್ತೆ ಅವ್ರನ್ನ ಇದು ಮಾಡ್ತೀನಿ. ಅವತ್ತಿನ ದಿನ ಇವಳು ಪ್ರೇಯರ್ ಆಯಿಲ್ಗೆ ಮತ್ತೆ ಅರ್ಧ ರಾತ್ರಿ ನಾನೇ ಕೇಳಿ ಆಯಿಲ್ ಹಾಕ್ಬಿಡು ನಾನು ಹೊಟ್ಟೆ ನೋವು ನೋಡ್ತೀನಿ ಅಂತಂತ ಅದು ಅನುಮಾನದಲ್ಲಿ ಕೇಳಿದೆ. ಅದು ಕುಡಿದ ತಕ್ಷಣ ಹೋಗ್ಬಿಡ್ತು ಹೊಟ್ಟೆ ನೋವು. ಹೋಗಿ ಇವತ್ತು ನೋಡಿ ನಂಗೆ ಆ ಹೊಟ್ಟೆ ನೋವೇ ಬರ್ತಾಯಿಲ್ಲ. ನಾನು ಇವಾಗ ಆರಾಮಾಗಿದ್ದೀನಿ. ಆ ನೋವು ಬಂದಾಗ ನನಗೆ ಅಪ್ಪ ಅಮ್ಮ, ನಾನೇ ಇವಾಗ ಅಡ್ಮಿಟ್ ಆಗ್ತಿದ್ದೆ ಹಾಸ್ಪಿಟ್ಲಿಗೆ. ಯಾರೂ ಕೂಡ ನನ್ನ ₹1 ಕೊಟ್ಟು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಮಾಡಿಸ್ತೀನಿಲ್ಲ. ನನ್ನ ದುಡ್ಡಲ್ಲೇ ಬಂದು ನಾನೇ ಮನೆಗೆ ಹೋಗಿ ಡಿಸ್ಚಾರ್ಜ್ ಆಗೋ ಥರ ಇತ್ತು. ಇವತ್ತು ಹಾಸ್ಪಿಟ್ಲನ್ನೇ ಮರ್ತ್ಬಿಟ್ಟಿದ್ದೀನಿ ಈ ಪ್ರೇಯರ್ ಆಯಿಲ್. ಆ ಪ್ರೇಯರ್ ಆಯಿಲಿಂದ
ತುಂಬಾ ಅಲ್ಲಿ ಅಪ್ಪ ಅಮ್ಮ ಮತ್ತು ದೇವರು ಕೊಟ್ಟಿರೋ ಆಶೀರ್ವಾದ ಆಯಿಲಲ್ಲಿ ತುಂಬ ಇದೆ. ಅದನ್ನು ಯಾರೂ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಅದಕ್ಕೆ ಉದಾಹರಣೆ ನಾನೇ. ಏಕೆಂದರೆ ಆ ನೋವು ನನಗೆ ಒಂದು ಸತತವಾಗಿ ಒಂದು 6-7 ವರ್ಷದಿಂದ ಬರ್ತಾಯಿತ್ತು. ಇವಾಗ ಆ ನೋವಿಲ್ಲ. ನಾನು ಆ ನೋವಿಂದ ಇದಾಗಿದ್ದೀನಿ. ನಾನು ಫಸ್ಟು 2022 ಗ್ರೇಸ್ ಮಿನಿಸ್ಟರ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಯಾವಾಗ್ಲೂ ಮಂತ್ಲಿ ಹುಷಾರು ತಪ್ತಿತ್ತು. ಪ್ರತಿ ತಿಂಗಳು ಹುಷಾರು ತಪ್ತಿತ್ತು. ಯಾವಾಗಲೂ ಕೈಗೆ ಐವಿ ಹಾಕ್ಸ್ಕೊಂಡೇ ಇರ್ತಿದ್ದೆ. ಏನೋ ಡೆಂಗು, ಈ ಮಂತ್ ಏನು ಯೂರಿನ್ ಇನ್ಫೆಕ್ಷನು, ನೆಕ್ಸ್ಟ್ ಮಂತು ಟೈಫಾಯ್ಡು, ಬ್ಲಡ್ ಇನ್ಫೆಕ್ಷನು, ಇದೇ ಥರ ಏನಾದರೂ ಒಂದು ಬರ್ತಾನೆ ಇರ್ತಿತ್ತು. ಯಾವಾಗಲೂ ಕೈಗೆ ಐವಿ ಹಾಕ್ಸ್ಕೊತಾನೆ ಇದ್ದೆ. ಇಲ್ಲಿ ಒಂದು ಸರಿ ತುಂಬ ಸೀರಿಯಸ್ ಆಗ್ಬಿಡ್ತು ನನಗೆ. 2 ಮಂತ್ಸ್ ಆದರೂ ಜ್ವರ ಹೋಗಲೇ ಇಲ್ಲ. ಆಮೇಲೆ ಅಪ್ಪ ಅವ್ರಿಗೆ ನಾನು 2022ಇಂದನೂ ಫೋನ್ ಮಾಡ್ತಿದ್ದೆ, ರಿಸೀವ್ ಮಾಡ್ತಾ ಇರಲಿಲ್ಲ. ಅವತ್ತು ನನಗೆ ಆಗ್ತಾ ಇರಲಿಲ್ಲ. ಪ್ರೇಯರ್ ಮಾಡ್ಕೊಂಡು ನನ್ನ ಅಪ್ಪವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅಪ್ಪವ್ರು ರಿಸೀವ್ ಮಾಡಿದ್ರು. ಆ ಅಪ್ಪ ಅವ್ರು ಹೇಳಿದ್ರು, ಮಗಳೇ ನಿನಗೆ ಇದು ಅನಾರೋಗ್ಯದಿಂದ ಬರ್ತಾ ಇರೋದಲ್ಲ, ಮಾಟ ಮಂತ್ರದಿಂದ ಮಾಡಿ ನಿನಗೆ ಬರ್ತಾ ಇರೋ ಜ್ವರ ಇದು, ನಿನಗೆ ಇವಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿದ್ರು. ಅವರು ಪ್ರೇಯರ್ ಮಾಡಿದ ತಕ್ಷಣ ಒಂದು ಕಟ್ ಮಾಡಿದ ತಕ್ಷಣ ನನಗೆ ಜ್ವರ ಹೊಟ್ಟೋಗ್ಬಿಡ್ತು. 2 ಮಂತ್ಸಿಂದ ಇದ್ದು ಜ್ವರ. ಅದಕ್ಕೆ ನಾವು ಎಲ್ಲ ಟೆಸ್ಟು ಮಾಡಿಸಿದ್ವಿ, ಎಲ್ಲ ಮೆಡಿಷನ್ ತಗೋತಾ ಇದೆ, ಯಾವುದ್ರಲ್ಲೂ ಹೋಗಿರಲಿಲ್ಲ. ಅಪ್ಪ ಅವ್ರ ಪ್ರೇಯರಿಂದನೇ ನನಗೆ ಜ್ವರ ಹೋಯ್ತು. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ನಾನು ಸ್ಟಾರ್ಟಿಂಗ್ ಅಮ್ಮವ್ರ ಹತ್ರ ಹೋಗ್ತಿರ್ಲಿಲ್ಲ. ಅಮ್ಮವ್ರ ಹತ್ರ ಪವರ್ ಇಲ್ಲ, ಅಪ್ಪವ್ರ ಹತ್ರ ಮಾತ್ರ ಪವರ್ ಇರೋದು ಅಂತ. ಆದರೆ ನನಗೆ 100ಕ್ಕೆ 90% ಅಮ್ಮವ್ರ ಪ್ರೇಯರಿಂದನೇ ನನಗೆ ಎಲ್ಲ ಸಾಲ್ವ್ ಆಗಿರೋದು. 7 ಡೇಸ್ ಉಪವಾಸ ಪ್ರೇಯರ್ ಮಾಡೋಕ್ಕೆ ಹೇಳಿದರು ಅಪ್ಪ. ಉಪವಾಸ ಪ್ರೇಯರ್ ಮಾಡಿದೆ. 2014 ನನಗೆ PC ಹೊಡೀತು. ಒನ್ ಟೈಮ್ ಏನಾದರೂ ಪೀರಿಯಡ್ ಆಯಿತು ಅಂತಂದರೆ 1 ಮಂತು 2 ತಿಂಗಳ ತನಕ ಬ್ಲೀಡಿಂಗ್ ಆಗ್ತಿತ್ತು. ಬ್ಲೀಡಿಂಗ್ ಅಂದರೆ ಸ್ವಲ್ಪ ಆಗ್ತಿರಲಿಲ್ಲ, ಇಷ್ಟು ದಪ್ಪ ಕ್ಲಾಟ್ಸೇ ಆಗ್ತಿತ್ತು ನನಗೆ. ನೀರು ಥರ ತೊಡ್ತಾ ಇರ್ತಿತ್ತು ಯಾವಾಗ್ಲೂ ನನಗೆ. ಆ ಪೀರಿಯಡ್ ಆಯಿತು ಅಂದರೆ ಸಾಕು, ನಮ್ಮ ಊರಲ್ಲಿ ಅಕ್ಕಪಕ್ಕದ ಊರವ್ರಿಗೆಲ್ಲರಿಗೂ ಗೊತ್ತಿತ್ತು ನಂಗೆ ಈ ಥರ ಪ್ರಾಬ್ಲಮ್ಸ್ ಅಂತ. ಹಾಸ್ಪಿಟ್ಲ್ ಇದೆ, ಅಷ್ಟು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿದ್ದೀವಿ. ಲಾಸ್ಟು ನಾವು ಮೈಸೂರಲ್ಲಿ ತೋರಿಸ್ತಿದ್ವಿ. 2014 ಹಿಡಿದು ನಾನು ಇವ್ರ ಮದುವೆ ಆಗೋ ತನಕ ಮೆಡಿಷನ್ ತೊಗೊಂಡಿದ್ದೀನಿ. ಇವ್ರ ಮದುವೆ ಆದಮೇಲೂ ಮೆಡಿಷನ್ ತೊಗೊಂಡಿದ್ದೀನಿ. ಹೋಗೇ ಇರಲಿಲ್ಲ ನನಗೆ PCOD. ಇಲ್ಲಿಗೆ ಬಂದು ಅಮ್ಮವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದ್ಮೇಲೆ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸ್ತೀನಿ. ನೆಕ್ಸ್ಟ್ ವೀಕ್ ನನಗೆ PCOD ಇಲ್ಲ. PCODಯಿಂದಲೇ ನನಗೆ ಮಗು ಆಗ್ತಾ ಇರಲಿಲ್ಲ. ನನ್ನ ಅಮ್ಮವ್ರಿಗೆ ನನಗೆ ಭಯ ಆಗ್ತಿತ್ತು, ಎಲ್ಲಿ ನಮ್ಮ ಹಸ್ಬೆಂಡು ಅವ್ರ ಮನೆ ಕಡೆಯವರು ಮತ್ತು ಆ ಹುಡುಗಿ ಎಲ್ಲ ನಮ್ಮ ಹಸ್ಬೆಂಡ್ನ ದೂರ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿತ್ತು. ಬೇಗ ಮಗು ಆಗಲಿ ಅಂತ ನಾನು ಪ್ರೇಯರ್ ಮಾಡ್ಕೋತಾ ಇದ್ದೆ. ಅಮ್ಮವ್ರ ಹತ್ರ ಬಂದು ಕೇಳಿದೆ, ಅಮ್ಮ ನನಗೆ ಮಗು ಬೇಕಮ್ಮ ಅಂತ. ತುಂಬ ತಡೆ ಇದೆಯಮ್ಮ ನಿನಗೆ, ಪ್ರೇಯರ್ ಮಾಡು ಆಗುತ್ತೆ ಅಂತ ಹೇಳಿದ್ರು. ಪ್ರೇಯರ್ ಮಾಡಿಸ್ಕೊಂಡು ಹೋದೆ. ನಾನು ಇನ್ನೂ ಕನ್ಸೀವೇ ಆಗಿಲ್ಲ. ಆವಾಗಲೇ ಅಮ್ಮವ್ರು ಹೇಳಿದ್ರು ನಿಂಗೆ ಗಂಡು ಮಗುನೇ ಆಗುತ್ತೆ ಅಂತ. ನನಗೆ ಗಂಡು ಮಗುನೇ ಆಗಿದೆ. ಪ್ರೆಗ್ನೆಂಟ್ ಆದಮೇಲೆ 4.5 ತಿಂಗಳಿರಬೇಕಿದ್ರೆ ನನಗೆ ಪ್ಲೆಸೆಂಟಾಗಿ ಕೆಳಗಡೆ ಬಂದುಬಿಟ್ಟು ಫುಲ್ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೈಸೂರು ಹಾಸ್ಪಿಟಲ್ಗೆ ಬಂದ್ವಿ. ಡಾಕ್ಟ್ರ್ ಹೇಳಿದ್ರು ಪ್ಲೆಸೆಂಟ ಮೇಲ್ಗಡೆ ಹೋಗೋದಕ್ಕೆ ನಿಂಗೆ ಯಾವ ಮೆಡಿಷನು ಇಲ್ಲ, ಅದೇನಿದ್ರು ದೇವರೇ ನಿನಗೆ ಮೇಲ್ಗಡೆ ಕಳಿಸ್ಬೇಕು. ಕೆಳಗಡೆ ಇದೆ, ಕೆಳಗಡೆ ಆಗೋಯ್ತು ಅಂತಂದರೆ ನಿನಗೆ ಅಬೋಷನ್ ಆಗಿಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. 8 ತಿಂಗಳ ತನಕನೂ ನೀನು ಬೆಡ್ ರೆಸ್ಟ್ ಮಾಡಬೇಕು. 8 ತಿಂಗಳು ಆದಮೇಲೆ ಸಿಜೇರಿಯನ್ ಮಾಡಿಬಿಟ್ಟು ನಿನಗೆ ಮಗು ತೆಗಿತೀವಿ ಅಂತ ಹೇಳಿದರು. ಅಮ್ಮವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ ಮತ್ತು ಅಪ್ಪವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ. ಪ್ಲೆಸೆಂಟ್ ಆ ಮೇಲ್ಗಡೆ 15 ದಿನದ ಒಳಗಡೆ ಹೊಟ್ಟೋಗ್ಬಿಡ್ತು ನನಗೆ. 15 ದಿನದಿಂದ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಅವರು ನಿಂಗೆ ಸಿಜೇರಿಯನ್ನೇ ಆಗೋದು, ನಾರ್ಮಲ್ ಆಗೋದೇ ಇಲ್ಲ ಅಂತ ಬರ್ದುಕೊಟ್ಬಿಟ್ಟಿದ್ರು. ನಾನು ಪ್ರೆಗ್ನೆಂಟ್ ಆದಾಗ್ಲಿಂದನೂ ನನಗೆ ಸಿಜೇರಿಯನ್ನೇ ಆಗೋದು, ನಾರ್ಮಲ್ ಆಗೋದಕ್ಕೆ ನನಗೆ ಶಕ್ತಿ ಇಲ್ಲ, ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅಂತಿದೆ. ಅಮ್ಮವ್ರ ಹತ್ರ ಪ್ರತಿ ಸ್ಕ್ಯಾನ್ಗೂ ನಾನು ಪ್ರೇಯರ್ ಮಾಡಿಸ್ಕೊತಾ ಇದ್ದೆ. ಪ್ರೇಯರ್ ಮಾಡಿಸ್ಕೊಂಡಾಗ ಅಮ್ಮವ್ರು ಯಾವಾಗಲೂ ನಾರ್ಮಲ್ ಆಗಲಿ ಅಂತಿದ್ರು. ನಾನು ಅಂದ್ಕೋತಿದ್ದೆ ಅಮ್ಮವ್ರು ಯಾಕೆ ನಂಗೆ ನಾರ್ಮಲ್ ಆಗಲಿ ಅಂತಾರೆ, ನಂಗೆ ಸಿಜೇರಿಯನ್ ಆದರೆ ನೋವಿರಲ್ಲ ಅಂತ ಅಂದ್ಕೋತಿದ್ದೆ. ಆದರೆ ನೋವಿಲ್ಲದೇ ಇರೋ ರೀತಿಯೇ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ತುಂಬ ನನಗೆ ಮುಖಕ್ಕೆಲ್ಲ ಉಪ್ತೋರೆ, ಚಾಡಿ ಹೇಳ್ಬೇಡ ಬಿಡು, ಚೆನ್ನಾಗಿ ಆಗೋರಲ್ಲ. ಚಪ್ಪಲಿಲೆಲ್ಲ ಒಡ್ತವ್ರೆ. ಆದರೆ ಇವತ್ತು ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನನ್ನ ಚಪ್ಪಲಿ ತೊಳೆದು ನನ್ನ ಕಾಲ್ಗೆ ಹಾಕ್ತಾರೆ. ಪ್ರತಿ ಮನೆ ಕೆಲಸನ ಅವರೇ ಮಾಡ್ಕೊತಿದ್ದಾರೆ. ನನ್ನ ಕೈಲಿ ಏನು ಕೆಲಸನೂ ಮಾಡಿಸ್ತಾ ಇಲ್ಲ. ನಾನು ಕೇಳಿದವ್ರು ಏನೂ ಮಾಡ್ತಾನೆ ಇಲ್ಲ. ಮೊದಲು ಸ್ಯಾಲ್ರಿ ಯಾವಾಗ ಬರ್ತಿತ್ತು, ಎಷ್ಟು ಬರ್ತಿತ್ತು ಏನು ಹೇಳ್ತಿರ್ಲಿಲ್ಲ. ಇವಾಗ ಸ್ಯಾಲ್ರಿ ಆದ ತಕ್ಷಣ ನನ್ನ ಕೈಲೇ ಕೊಟ್ಬಿಡ್ತಾರೆ. ರೂಪಾಯಿನೂ ನಾನು ಖರ್ಚು ಕೊಡ್ತೀನಿಲ್ಲ. ಇವತ್ತು ಅವ್ರು 50 ರೂಪಾಯಿ ತೊಗೊಂಡೋದ್ರು ಏನು ಮಾಡ್ತೀನಿ ಅಂತ ನನಗೆ ಹೇಳ್ತಾರೆ. ಎಲ್ಲ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ಆಗಿರೋದು, 1 ವರ್ಷದೊಳಗಡೆನೇ ಆಗಿರೋದು. ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಾವು ಸ್ವಂತ ಮನೆನೂ ಕಟ್ಟಿದ್ದು.
ಸ್ವಂತ ಮನೆನ ಕಟ್ಟಿದು ಇವತ್ತು ನಮ್ಮ ಮಗುಗೆ 2.5 ತಿಂಗಳು ಅವ್ನಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಈ ಗ್ರೇಸ್ ಮಿನಿಸ್ಟ್ರಿ ಬಂದಮೇಲೆ ಅವ್ನಿಗೆ ಸ್ನಾನ ಮಾಡಿಸೋರು ಅವ್ರು ಯಾರಾದರೂ ಒಬ್ಬರು ಸ್ನಾನ ಮಾಡಿಸ್ತಾ ಇದ್ದಾರೆ. ನನಗೆ ಪ್ಲೆಸೆಂಟಾಗಿ ಕೆಳಗಡೆ ಬಂದಿರಬೇಕಿದ್ರೆ ಭಯ ಆಗ್ಬಿಟ್ಟಿತ್ತು. ದೇವ್ರ ಹತ್ರ ನಾನು ಯಾವಾಗಲೂ ಪ್ರೇಯರ್ ಮಾಡ್ತಿದ್ದೆ, ದೇವ್ರೆ ನನ್ನ ಮಗು ಉಳಿಸ್ಕೊಡು ಯಾಕೋ ಭಯ ಆಗ್ತಿದೆ ಅಂತ. ಒಂದಿನ ಕನಸಲ್ಲಿ ದೇವ್ರು ಬಂದುಬಿಟ್ಟು ಮಗುಗೆ ಅಪ್ಪವರು ಮೋಸೆಸ್ ಆಸೀಸ್ ಅಂತ ಹೆಸರಿಟ್ರು ಕನಸಲ್ಲಿ. ಆವಾಗ ಸ್ವಲ್ಪ ನಂಗೆ ಧೈರ್ಯ ಬಂತು, ನನ್ನ ಮಗುಗೆ ಏನೂ ಆಗಲ್ಲ, ಇದು ದೇವ್ರ ಆಶೀರ್ವಾದದ ಮಗು ಚೆನ್ನಾಗಿರುತ್ತೆ ಅಂತ. ಮತ್ತು ಮಗುಗೆ ಒಂದು ಸರಿ ಈಗ ರೀಸೆಂಟಾಗಿ 1.5 ಮಂತ್ ಬ್ಯಾಕು ಅಲರ್ಜಿ ಆಗ್ಬಿಟ್ಟು ಮೈಯೆಲ್ಲ ಗುಳ್ಳೆ ಬಂದುಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರು ಇನ್ನೂ ಟ್ರೀಟ್ಮೆಂಟ್ ಮಾಡಿರಲಿಲ್ಲ. ಅಪ್ಪವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಪ್ರೇಯರ್ ಮಾಡಿಸ್ಕೊಂಡೆ. ಅಪ್ಪವ್ರು ಹೇಳಿದ್ರು ನಾಳೆ ಸಾಯಂಕಾಲ ತನಕ ನಿನ್ನ ಮಗುಗೆ ವಾಸಿಯಾಗಿರ್ತಮ್ಮ ಅಂತ. ನಾಳೆ ಮಧ್ಯಾಹ್ನ ತನಕನೇ ಮಗು ಮೇಲೆ ಇದ್ದಿದ್ದು ಗುಳ್ಳೆ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು, ಏನು ಪ್ರಾಬ್ಲಮ್ ನಾರ್ಮಲ್ ಆಗಿತ್ತು. ಮತ್ತು ಕನ್ಸಲ್ಲಿ ನೋಡಿ ದೇವ್ರು ಬಂದು ಆ ಮಗುಗೆ ಮೋಸೆ ಹೆಸರಿಡು ಅಂತ ನಾಮಕರಣ ಮಾಡು ಅಂತ ಹೇಳಿ ಹೋಗ್ತಾರಂತಲ್ಲ. ಮಗು ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದಾರೆ, ದೇವ್ರ ಹೆಸರಿಡು ಅಂತ ಹೇಳ್ತಾ ಇದ್ದಾರೆ. ಅದು ಹೆಸರು ಕೇಳ್ತಾ ಇದಾರೆ, ಯಾವ ಹೆಸರು ಇಡ್ಬೇಕಂತ ಹೇಳಿ. ಅದು ಹೇಳಿದ ತಕ್ಷಣ ಮಗು ಪ್ರೆಸೆಂಟ್ ಎಲ್ಲ ಕ್ಲಿಯರ್ ಆಗಿ ಒಳಗೆ ಬಾಡಿಯಲ್ಲಿ ಕ್ಲಿಯರ್ ಆಗಿ ನಾರ್ಮಲ್ ಡೆಲಿವರಿ ಆಗಿ ಇವತ್ತು ಆ ಮಗುನ ದೇವ್ರ ಸನ್ನಿಧಾನ ತಂದು ಇವತ್ತು ಆ ಮಗುವಿನ ನಾಮಕರಣ ಫಾಸ್ಟಪ್ಪನೇ ಮಾಡಬೇಕು ಹೊಸ ವರ್ಷದಲ್ಲಿ ಅಂತ ಹೇಳಿ ಇವತ್ತು ಅಲ್ಲಿಂದ ಅಚ್ಚೆ ತೆಗೆದುಕೊಂಡು ಬಂದಿದ್ದಾರೆ. ಆ ಮಗುಗೆ ನಾವು ನಾಮಕರಣ ಮಾಡೋಣ. ದೇವರಿಗೆ ಸ್ತೋತ್ರವಾಗಲಿ.